ಭಗವಂತನಂತಹ ಜನಗಳನ್ನು ನಿಮಗೆ ಸಹಾಯ ಮಾಡೋಕ್ಕಂತೇಳಿ ಕಳಿಸ್ತಾರೆ, ಭಗವಂತನೇ ಕಳಿಸ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಮತ್ತು ಯಾವ ಉದ್ದೇಶನೂ ಇಲ್ಲ ನಮಗೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೇ ಹೊಸಬ್ರು ವಿಡಿಯೋ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಾವು ಹಾಕೋ ವಿಡಿಯೋ ಯಾವುದೇ ನೋಟಿಫಿಕೇಶನ್ ಬರುತ್ತೆ ಆ ನೋಟಿಫಿಕೇಶನ್ ನೋಡಿ ನಮ್ಮ ವಿಡಿಯೋಸ್ ನೋಡ್ಕೋಬೋದು. ಫಸ್ಟ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆಯೇ ಕಮೆಂಟ್ ಹಾಕಿ. ನೀವು ಕಮೆಂಟ್ ಹಾಕಿದ್ರೆ ಮಾತ್ರ ನಮ್ಗೆ ಗೊತ್ತಾಗುತ್ತೆ ನೀವು ವಿಡಿಯೋ ನೋಡಿದ್ರೆ ಅಂತೇಳಿ. ಕಮೆಂಟ್ ಹಾಕೋದ್ರಲ್ಲಿ ಏನಿಲ್ಲ, ವಿಡಿಯೋ ಹೇಗಿದೆ ಅಂತೇಳಿ ನೀವು ಕಮೆಂಟ್ ಹಾಕಿ, ಓಕೆನಾ? ಖಂಡಿತ ನೀವು ಕಮೆಂಟ್ ಹಾಕ್ತೀರಂತ ಅನ್ಕೋತೀನಿ, ಹಾಗೆಯೇ ವಿಡಿಯೋ ನೋಡ್ತೀನಿ ಅಂತೇಳಿ ಸಪೋರ್ಟ್ ಮಾಡ್ತೀರಂತೇಳಿ ನಾನು ಅಂದ್ಕೊಂಡಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ. ಇವತ್ತು ವಿಡಿಯೋ ನಾನು 3-4 ದಿವಸದಿಂದ ನಾನು ಪ್ರಮೋಟ್ ವಿಡಿಯೋನೇ ಹಾಕ್ತಾ ಇದ್ದೀನಿ. ಪ್ಲೀಸ್ ಅವರ ಚಾನಲ್ಗೆ ಯಾರೆಲ್ಲ ಹೋಗಿಲ್ಲ ಒಂದು ಸಾರಿ ಹೋಗಿ ಅವರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬನ್ನಿ, ಸಪೋರ್ಟ್ ಮಾಡಿ, ವಿಡಿಯೋಸ್ ನೋಡಿ, ಕಮೆಂಟ್ ಹಾಕಿ. ಖಂಡಿತ ನಿಮಗೆ ಸಪೋರ್ಟ್ ಖಂಡಿತ ಸಿಕ್ಕೇ ಸಿಗುತ್ತೆ. ನಾನಂತೂ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಖುಷಿಯಲ್ಲೂ ನೋವಲ್ಲೂ ಮುಂದೆ ಸಾಗುತ್ತಾ ಇರುವ, ಓಕೆನಾ? ಖುಷಿ ಇರುತ್ತೆ, ದುಃಖನೂ ಇರುತ್ತೆ, ಇರೋದೆ ನಮಗೆ ಅಲ್ಲದೆ ಬೇರೆ ಯಾರಿಗೂ ಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಖುಷಿಯಾಗಿರೋಣ, ಖುಷಿಯಾಗಿ ನಮ್ಮ ಕೆಲಸ ನಾವು ಮಾಡ್ತಾ ಇರುವ, ಓಕೆನಾ? ಯಾರೇನಂದ್ರೂ ನೋ ಟೆನ್ಷನ್. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ. ಅದೇ ಹೇಳಿದೆ, ತುಂಬ ವಿಡಿಯೋ ಹಾಕಿದ್ದೀನಿ, ಪ್ರಮೋಟ್ ವಿಡಿಯೋ ಖಂಡಿತ ನೋಡ್ತೀರಂತೇಳಿ ನಾನು ಅಂದ್ಕೊಂಡಿದ್ದೀನಿ, ಓಕೆನಾ? ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ, ಕೈ ಮುಗಿದು ಕೇಳ್ಕೊತೀನಿ. ಹಾಗೆಯೇ ಇವತ್ತು ನಾನು ವಿಡಿಯೋ ತಂದವ್ರದ್ದು ಚಾನೆಲ್ ಯಾರ್ದು ಅಂತ ನೋಡ್ತಾ ಇದ್ದೀರಾ? ಇವತ್ತು ನಮ್ಮದು YT ಕುಟುಂಬದಲ್ಲಿ ಒಂದು ಚಿಕ್ಕ ಚಾನೆಲ್, ಚಿಕ್ಕ ಹುಡುಗಿದು ತಗೊಂಡು ಬಂದಿದ್ದೀರಿ. ಚಿಕ್ಕ ಚಾನೆಲ್ ಅಂತ ಹೇಳ್ಬೋದು, ಚಿಕ್ಕ ಹುಡುಗಿನೂ ಅಂತ ಹೇಳ್ಬೋದು. ಎಲ್ಲರಿಗೂ ಸಪೋರ್ಟ್ ಮಾಡ್ತಾ, ಎಲ್ಲರೊಟ್ಟಿಗೆ ಮಿಂಗಲ್ ಆಗುತ್ತಾ, ಹಾಗೆಯೇ ಮಾತಾಡ್ತಾ, ಖುಷಿಯಾಗಿ ಅಲ್ಲಿಂದ ಸಪೋರ್ಟ್ ಮಾಡ್ತಾ ಚಾನೆಲ್ನ ಇನ್ನೂ ನನಗೆ ಬೆಳಿಬೇಕು ಅಂತ ಅವಕಾಶ ಹುಡುಕ್ತಾ ಇದ್ದಾರೆ. ಪಾಪ ನನಗೆ ಇನ್ನೂ ಸಪೋರ್ಟ್ ಬರಲಿ, ನನಗೆ ಇನ್ನೂ WH ಆಗಿಲ್ಲ, ಇನ್ನೂ ನನಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇನ್ನೂ ನನಗೆ ಮೇಲೆ ಹೋಗಬೇಕು, ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದಂಥ ನಮ್ಮ ಚಿಕ್ಕ ಹುಡುಗಿ ಯಾರಂತ ನೋಡ್ತಾ ಇದ್ದೀರಾ? ಶ್ರದ್ಧಾ ಜೈನ್ ಚಾನೆಲ್ಗೆ ಯಾರೆಲ್ಲ ಹೋಗಿಲ್ಲ ಒಂದು ಸರಿ ಹೋಗಿ ಬನ್ನಿ. ಅವರ ಚಾನೆಲ್ ಹೆಸರು SJ ಶಾರ್ಟ್ಸ್ ಅಂತ ಇದೆ. ಅವರ ಚಾನೆಲ್ ಹೆಸರು SJ ಶಾರ್ಟ್ಸ್ ಅಂತ ಮಾಡಿದ್ದಾರೆ. ಶ್ರದ್ಧಾ ಜೈನ್ ಅವರು ಕಾಲೇಜಿಗೆ ಹೋಗ್ಕೊಂಡು ಎಕ್ಸಾಮ್ ಬರೆದುಕೊಂಡು ಹಾಗೆಯೇ ಮನೆಯಲ್ಲೂ ಕೆಲಸ ಮಾಡಿಕೊಂಡು ತುಂಬ ಕಷ್ಟಪಡೋ ಹುಡುಗಿ, ಹಾಗೆಯೇ ಎಲ್ಲರಿಗೆ ಸಪೋರ್ಟ್ ಮಾಡುವಂಥ ಹುಡುಗಿ, ಎಲ್ಲರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡುವಂಥ ಹುಡುಗಿ ಅಂತ ಹೇಳ್ಬೋದು. ಅವಳಿಗೆ ಸಪೋರ್ಟ್ ಮಾಡಿದರೆ ಖಂಡಿತ ಅವ್ರ ಚಾನಲ್ಗೆ ಇನ್ನೊಂದು ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗೆಯೇ ಇವಾಗ 2 ದಿವಸದಲ್ಲಿ ಎಕ್ಸಾಮ್ ನಡೀತಾ ಇದೆ, ಹಾಗೆ ಎಕ್ಸಾಮಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ಪ್ಲೀಸ್ ಅವರ ಚಾನಲ್ಗೆ ಯಾರೆಲ್ಲ ಹೋಗಿಲ್ಲ ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ನನ್ನನ್ನು ತುಂಬ ಅಕ್ಕ ನಂದು ಚಾನೆಲ್ನ ಪ್ರಮೋಟ್ ಮಾಡಿ ಅಕ್ಕ ಅಂತೇಳಿ ದಿನ ಕೇಳ್ಕೊಂಡು ಬರುವಂಥವಳು ನನ್ನ ತಂಗಿ. ನೋಡಿ ಅವಳ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ, ಸ್ಕ್ರೀನ್ ಮೇಲೆ ಅವ್ರ ಚಾನೆಲ್ ಕೊಟ್ಟಿರ್ತೀನಿ. ಪ್ಲೀಸ್ ಅವರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡಿ. ಖಂಡಿತ ಸಪೋರ್ಟ್ ಮಾಡ್ತೀರಲ್ವ? ಖಂಡಿತ ಸಪೋರ್ಟ್ ಮಾಡಿ, ಒಬ್ರಿಗಿಂತ ಒಬ್ಬರು ಸಪೋರ್ಟ್ ಮಾಡ್ಕೊಳ್ಳೋಣ, ಓಕೆನಾ? ಏನಪ್ಪ ವಿಡಿಯೋ ನೋಡಿ ಈ ಥರ ನೋಡಿಬಿಟ್ಟು ಇವಳಿಗೇನು ಕೆಲಸ ಇಲ್ಲ, ಇವಳಿಗೇನು ಲಾಭ ಇದೆ, ನಮ್ಗೆ ಯಾಕೆ ಬೇಕು ಅಂತೇಳಿ ನೀವು ಈ ಥರ ನೋಡ್ಕೊಂಡು ಹೋಗಬೇಡಿ, ಓಕೆನಾ? ಒಂದು ವಿಡಿಯೋ ನೋಡಿದರೆ ಅವರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅವರು ನಿಮ್ಮ ಚಾನಲ್ಗೆ ಬರ್ತಾರೆ. ನಮಗೆ ಯಾಕೆ ಬೇಕಪ್ಪ ಅಂತೇಳಿ ಕೆಲವ್ರು ನೋಡ್ತಾರೆ. ನಿಮ್ಮ ಕೈನಲ್ಲೂ ಒಂದು ಒಳ್ಳೆಯದ ಕೆಲಸ ಮಾಡಿ, ಓಕೆನಾ? ಮನಸ್ಸಲ್ಲಿ ಒಳ್ಳೆಯ ಯೋಚನೆ ಇಟ್ಕೊಳ್ಳಿ, ಕೆಟ್ಟ ಯೋಚನೆ ಯಾವತ್ತೂ ಇಟ್ಕೋಬೇಡಿ. ಮನಸ್ಸಲ್ಲಿ ಒಳ್ಳೆಯ ಯೋಚನೆ ಇಟ್ಕೊಳ್ಳಿ, ಒಳ್ಳೆ ರೀತಿಯಲ್ಲಿ ನಿಮಗೆ ಒಂದಲ್ಲ ಒಂದು ಕಡೆ ಖಂಡಿತ ಒಳ್ಳೆಯದಾಗೇ ಆಗುತ್ತೆ. ಯಾರೇ ಎಷ್ಟೇ ಕುತಂತ್ರ ಮಾಡಿದ್ರು, ಯಾರು ಎಷ್ಟೇ ನೋವು ಕೊಟ್ಟರು, ನಿಮಗೆ ಒಳ್ಳೆ ಮನಸ್ಸಿದ್ದವ್ರಿಗೆ ನಿಮ್ಮನ್ನು ಅದೇ ಬಚಾವ್ ಮಾಡುತ್ತೆ. ಅದು ಅಂತೂ ಖಂಡಿತ 100%. ಒಳ್ಳೆ ಮನಸ್ಸಿದ್ರೆ ನಿಮಗೆ ದೇವರೇ ನಿಮಗೆ ಈ ಥರ ಅಂತೇಳಿ ಯೋಚನೆ ನಿಮಗೆ ಕೊಟ್ಟು ಬಿಡ್ತಾರೆ. ತಪ್ಪಾಗ್ತಿದೆ ಅಂತ ಹೇಳಿಕೊಡ್ತಾರೆ. ನಾವು ಆವಾಗ ಆಲೋಚನೆ ಮಾಡೋಕ್ಕಾಗತ್ತೆ. ಒಳ್ಳೆ ಮನಸ್ಸಿದ್ರೆ ದೇವರೇ ಕಾಪಾಡ್ತಾನೆ, ದೇವರಂತ ಮನುಷ್ಯರು ಬಂದು ಕಾಪಾಡ್ತಾರೆ. ಅದು ನಾವು ಯೋಚನೆ ಮಾಡಬೇಕಾಗತ್ತೆ. ಒಂದೇ ವಿಷಯ ಅಲ್ಲ, ಇಲ್ಲಿ ಬರೀ ಹುಡುಗಿ ಮಾತಾಡೋದು, ಕಟ್ಟಿಕೊಡೋದು ಅದೆಲ್ಲ ಯೋಚನೆ ಅಲ್ಲ. ಒಳ್ಳೆ ಮನಸ್ಸಿದ್ರೆ ಹೆಂಗೋ ನಾವು ಒಳ್ಳೆ ರೀತಿ
ಜನ ನಮಗೆ ಸಿಕ್ಕೇ ಸಿಗ್ತಾರೆ, ಅದಂತೂ 100%. ನನಗಂತೂ ಅನುಭವ ಆಗಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನಿವತ್ತು ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂದರೆ, ನಿಮ್ಮೊಟ್ಟಿಗೆ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಅನುಭವ ಆಗಿದ್ದನ್ನು ಹೇಳ್ತಾ ಇದ್ದೀನಿ. ನಾನು ಅನುಭವಿಸಿದ ನೋವುಗಳನ್ನು ಹೇಳ್ತಾ ಇದ್ದೀನಿ. ನಾನು ನೋವುಗಳನ್ನು ಹೇಳ್ತಾ ಇಲ್ಲ, ಅದರಲ್ಲಿ ಎದ್ದು ಬಂದೆ ಹೇಗೆ, ಯಾಕೆ ಈ ಥರ ಖುಷಿಯಾಗಿರ್ತೀನಿ, ಯಾಕೆ ಡೈಲಿ ಖುಷಿಯಾಗೆ ಮಾತಾಡ್ತಾಳಪ್ಪ ಇವಳಿಗೇನು ಅಂತೇಳಿ ಯೋಚನೆ ಮಾಡ್ದಲ್ಲ. ನಾನು ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ಒಳ್ಳೆ ಮನಸ್ಸಿಂದ ಇರಿ ಅಂದರೆ ಆ ಮನಸ್ಸೇ ನಮ್ಮನ್ನು ಕಾಪಾಡೋದು, ಆ ಮನಸ್ಸೇ ನಮ್ಮನ್ನು ಕಾಪಾಡೋದು. ನಿಜವಾಗ್ಲೂ ಹೌದು, ಮನಸ್ಸೇ ಕಾಪಾಡೋದು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಒಳ್ಳೆ ಮನಸ್ಸಿನಿಂದ ಇರಿ, ಒಳ್ಳೆ ಮನಸ್ಸಿನಿಂದ ಇರಿ. ಇನ್ನೊಬ್ಬರಿಗೆ ಕೆಟ್ಟದನ್ನು ಮಾಡಬೇಡಿ, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಿ. ನಿಮ್ಮ ಕೈಯಲ್ಲಾದರೆ ಒಳ್ಳೆಯದನ್ನು ಮಾಡಿ. ನಿಮ್ಮನ್ನು ಭಗವಂತ ಕಾಪಾಡ್ತಾನೆ. ಭಗವಂತನಂತಹ ಜನಗಳನ್ನು ನಿಮ್ಮೊಟ್ಟಿಗೆ ನಿಮಗೆ ಸಹಾಯ ಮಾಡೋಕ್ಕಂತೇಳಿ ಕಳಿಸ್ತಾರೆ, ಭಗವಂತನೇ ಕಳಿಸ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಮತ್ತು ಯಾವ ಉದ್ದೇಶನೂ ಇಲ್ಲ ನಮಗೆ. SJ ಶಾರ್ಟ್ಸ್ ಚಾನೆಲನ್ನು ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೋಗಿಲ್ಲ ಅವರ ಚಾನಲ್ಗೆ ಹೋಗಿ ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ, ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಜಲಸ್ ಬೇಡ, ಇಲ್ಲಿ ಜಲಸ್ ಮಾಡಬೇಡಿ. ಅವ್ರು ಕಂಡ್ರೆ ಇವ್ರಿಗಾಗಲ್ಲ, ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ, ಬೇಡ ಅಂಥದ್ದು. ಯಾಕೆ ಬೇಕು 4 ದಿನದ ಜೀವನ ಅಲ್ವಾ? ನಾನು ಹೋಗುವಾಗ ಚಾನಲ್ ತಗೊಂಡೋಗಲ್ಲ, ಯಾರೂ ಚಾನಲ್ ತಗೊಂಡೋಗಲ್ಲ, ಏನು ತಗೊಂಡೋಗಲ್ಲ, ದುಡ್ಡು ತಗೊಂಡೋಗಲ್ಲ, ಬಂಗಾರ ತಗೊಂಡೋಗಲ್ಲ, ಏನು ತಗೊಂಡೋಗಲ್ಲ. ಅದನ್ನು ಯೋಚನೆ ಮಾಡಿ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಜಲಸ್ ಬೇಡ ಅಂತ. ಎಷ್ಟೋ ಜನ ಹೊಟ್ಟೆ ಕಿಚ್ಚು ಮಾಡ್ತಾರೆ. ಯಾಕೆ ಹೊಟ್ಟೆ ಕಿಚ್ಚು ಮಾಡ್ತೀರಾ? ನಿಮ್ಮ ಮನೆಗೇನು ಊಟಕ್ಕೆ ಬಂದ್ರಾ ಯಾರಾದರೂ? ಇಲ್ಲ ತಾನೆ. ಅವರ ಮನೆಯ ಊಟ ಅವರವರು ತಿನ್ನೋದು. ನಿಮ್ಮ ಮನೆಗೆ ಊಟಕ್ಕೆ ಬಂದ್ರೆ ಅಂದರೆ ಕರೆಕ್ಟ್ ನೀವು ಮಾತಾಡಬೇಕು. ನಮ್ಮ ಮನೇಲಿ ಊಟ ತಿಂದು ಇಷ್ಟು ಮಾತಾಡ್ತಾಳೆ ಅಂತ ಬರಲ್ಲ ಅಲ್ವಾ? ಊಟ ನಾವು ಎಷ್ಟೇ ಕೋಪ ಇದ್ರೂ ನೀರು ಊಟನೂ ಕೊಡಬೇಕಾಗತ್ತೆ, ಗೊತ್ತಾ? ನಾವು ಎಷ್ಟೇ ಜಲಸ್ ಅಂದ್ರೂ, ಎಷ್ಟೇ ಕೋಪ ಮಾಡಿಕೊಂಡ್ರು, ಎಷ್ಟೇ ಏನಂದ್ರೂ ನಾವು ಎಲ್ಲಿ ಸಾಯ್ತೀವಿ ಅಂತ ಗೊತ್ತಿರಲ್ಲ. ಕೆಲವೊಂದು ಸರಿ ನಡು ರಸ್ತೆಯಲ್ಲಿ ನಾವು ಸಾಯ್ಬೇಕಾಗತ್ತೆ. ಅವು ಯಾರೋ ನೀರು ತಂದು ಕೊಡ್ತಾರೆ, ಯಾರೋ ಅಂತ ಗೊತ್ತಿರಲ್ಲ ಅಲ್ವಾ? ಸರಿ ನೀರೇ ಇರಲ್ಲ ಒಂದು ಕಡೆ. ನಾವು ಒಳ್ಳೇದು ಮಾಡಿದರೆ ನಮ್ಮನ್ನು ಯಾರೋ ಬದುಕಿಸ್ತಾರೆ. ನಾನು ಬದುಕಿ ಬಂದವಳು, ನಾನು ಅದೇ ರೀತಿಯಲ್ಲಿ. ನಾವೊಂದು ಟೈಮು ಗಾಡಿ ಆಕ್ಸಿಡೆಂಟ್ ಆಗಲಿ ಒಂದು ಕಡೆ ಬಿದ್ದಿರುವಾಗ ನಮಗೆ ಯಾರೋ ನೀರು ಕೊಟ್ಟು ನಮ್ಮನ್ನು ಬದುಕಿಸಿದವರು, ಯಾರೋ ಹಾಸ್ಪಿಟ್ಲಿಗೆ ಕೊಂಡೋಗಿ ಬದುಕಿಸಿದವರು. ನಾವು ಇವತ್ತು ಮಾತಾಡಬೇಕಂದ್ರೆ ಅವರನ್ನು ನೆನಪಿಸಬೇಕು. ನಾನು ಪದೇ ಪದೇ ಅವರನ್ನು ನೆನಪಿಸ್ತೇನೆ. ನನ್ನನ್ನು ಯಾರು ಹಾಸ್ಪಿಟ್ಲಿಗೆ ತಗೊಂಡೋಗಿದ್ದಾರ ಅವರನ್ನು ನಾನು ಪದೇ ಪದೇ ನೆನಪಿಸ್ತೇನೆ. ಯಾಕಂದರೆ ಆ ನೋವಿದ್ದು ಆ ನೋವು ಟೈಮಲ್ಲಿ ನನಗೆ ಬಂದು ನನಗೆ ಹೆಲ್ಪ್ ಮಾಡಿದ್ರಲ್ಲ, ತುಂಬ ನೆನಪಿಸ್ತೀನಿ, ನೆನಪಾಗ್ತಾನೇ ಇರುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನಮಗೆ ಯಾರು ಸಪೋರ್ಟ್ ಮಾಡ್ತಾರ, ಯಾರು ಒಳ್ಳೇದು ಮಾಡ್ತಾರ, ಖಂಡಿತ ಅವ್ರಿಗೂ ಒಳ್ಳೇದಾಗುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಕೆಟ್ಟದ್ದು ಬಯಸಬೇಡಿ. ಒಂದು ಚಾನಲ್ ಇದ್ದರೆ ಅವ್ರಿಗೂ ಸಪೋರ್ಟ್ ಮಾಡಿ, ಅವ್ರ ಹತ್ರ ಮಾತಾಡಿ, ಕೆಟ್ಟದ್ದು ಮಾತಾಡಬೇಡಿ ಅಂತ ಹೇಳ್ತಾ ಇರೋದು. ಕೆಟ್ಟದ್ದು ಬಯಸಬೇಡಿ ಅಂತ. ನನ್ನ ಕೆಟ್ಟ ದಿನಗಳು ನನಗೆ ನೆನಪಾಗುತ್ತೆ. ಅದಕ್ಕೋಸ್ಕರ ನಾನು ಏನು ಮಾತಾಡಲ್ಲ, ನೋವನ್ನು ನುಂಗ್ಕೋತೀನಿ. ಇನ್ನೊಬ್ಬರ ಹತ್ರ ಹೇಳಿ ಏನು ಪ್ರಯೋಜನ ಇಲ್ಲ ನಮ್ಮ ನೋವನ್ನು, ಅಲ್ವಾ? ದೇವ್ರು ಕಳಿಸ್ತಾರೆ. ನನಗೆ ದೇವ್ರ ರೂಪವಾಗಿ ನನಗೆ ತುಂಬ ಹೆಲ್ಪ್ ಆಗಿದೆ. ದೇವ್ರು ಕಳಿಸ್ಕೊಟ್ಟವ್ರೆ ನನಗೆ ಹೆಲ್ಪ್ ಮಾಡೋಕ್ಕೆ, ಸಪೋರ್ಟ್ ಮಾಡೋಕ್ಕಾಗಿ, ಹೆಲ್ಪ್ ಮಾಡೋಕ್ಕೆ. ಎಲ್ಲಿ ನೋಡಿದರೂ ಸಪೋರ್ಟ್ ಮಾಡ್ತಾರೆ, ಎಲ್ಲಿ ನೋಡಿದ್ರು ನನಗೆ ಹೆಲ್ಪ್ ಆಗುತ್ತೆ. ನಾನು ಅದಕ್ಕೆ ತುಂಬ ದೇವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಏನು ಸಿಕ್ಕಿಲ್ಲ, ಏನು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನನಗೆ ಒಳ್ಳೇದು ಬಯಸುವವ್ರು ಕೊಟ್ಟಿದ್ದಾರಲ್ವ ದೇವರು, ಅದೇ ಪುಣ್ಯ ಅಂತ ಅಂದ್ಕೋತೇನೆ. ಒಳ್ಳೆ ಫ್ರೆಂಡ್ಸ್ ಕೊಟ್ಟಿದ್ದಾರಲ್ವಾ, ಅದೇ ಪುಣ್ಯ ನಂದು. ಇವ್ರಿಗೇನಪ್ಪ ಒಳ್ಳೇದು ಮಾಡಿದರೆ ಇಷ್ಟೊಂದು ಇದಾಗುತ್ತಾ ಅಂತ ನನಗೆ ಅನುಭವ ಆಗಿದೆ. ನನಗೆ ಸಪೋರ್ಟ್ ಮಾಡಿದವರಿಗೆ, ನನಗೆ ಸಹಾಯ ಮಾಡಿದವರಿಗೆ, ನನಗೆ ಒಳ್ಳೆದೆನಿಸಿದವ್ರಿಗೆ ಎಲ್ರಿಗೂ ಥ್ಯಾಂಕ್ ಯು. ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಥ್ಯಾಂಕ್ ಯು ಸೋ ಮಚ್.
ಮರ್ತಿಲ್ಲ, ನಾನು ಯಾರನ್ನು ಮರ್ತಿಲ್ಲ. ಅದಕ್ಕೆ ಹೇಳ್ತಾ ಇರೋದು ಒಳ್ಳೇದು ಮಾಡಿ ಸಪೋರ್ಟ್ ಮಾಡಿ ಅಂತ. ನಾನು SJ ಶಾರ್ಟ್ಸ್ ಅವ್ರ ಚಾನೆಲ್ನ ನಾನು ಪ್ರಮೋಟ್ ಮಾಡ್ತಾ ಇದ್ದೇನೆ. ಅವರಿಗೆ ಒಳ್ಳೇದಾಗಲಿ. ಅವರು ಕಾಲೇಜಿಗೆ ಹೋಗ್ಬಿಟ್ಟು ಒಂದು ಚಾನಲ್ ಮಾಡಿಬಿಟ್ಟು ಇಷ್ಟು ಕಷ್ಟಪಡ್ತಾ ಇದ್ದಾರಲ್ವಾ, ಅವ್ರಿಗೂ ಒಳ್ಳೇದಾಗಬೇಕು. ಚಾನೆಲ್ ಬೆಳೀಲಿ, ಅವರ ಮುಂದಿನ ದಾರಿಗೆ ಆಗುತ್ತೆ. ಇನ್ನು ಕಾಲೇಜಿಗೆ ಹೋಗುವಾಗ ಇನ್ನೂ ಜಾಸ್ತಿ ಖರ್ಚಿರುತ್ತೆ, ಏನೇನೋ ಇರುತ್ತೆ. ಆ ಟೈಮಿಗೆ ಯಾವುದು ಕೈ ಹಿಡಿಯುತ್ತಂತ ಗೊತ್ತಾಗಲ್ಲ. ನಮ್ಮ ಚಾನೆಲ್ ಕೈ ಹಿಡಿಯುತ್ತೆ ನಮಗೆ, ಅದನ್ನು ಕಷ್ಟಕ್ಕೆ ನೆರವಾಗುತ್ತಲ್ವಾ. ಅದಕ್ಕೆ ಸಪೋರ್ಟ್ ಮಾಡಿ, ಚಾನಲ್ ಬೆಳೆಸಿ ಅಂತ ಹೇಳ್ತಾ ಇರೋದು. ನನ್ನ ಚಾನಲ್ ನನಗೆ ಇವಾಗ ಬೆಳೆದ್ರೆ ನನಗೆ ತುಂಬ ಅವಶ್ಯಕತೆ ಇದೆ. ಅದು ಹೇಳ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಒದ್ದಾಡ್ತಾ ಇರೋದು. ನಾವು ಎಲ್ಲರೂ ನೋಡುವಾಗ ಚೆನ್ನಾಗಿರ್ತೀವಿ, ಅವರವರ ಮನಸ್ಸಿನ ಕಷ್ಟಗಳು ಯಾರು ಹೇಳ್ಕೊಳ್ಳಲ್ಲ. ಅದಕ್ಕೋಸ್ಕರ ಎಲ್ರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, SJ ಶಾರ್ಟ್ಸ್ ವಿಡಿಯೋ ನನ್ನ ಚಾನೆಲ್ ಇಲ್ಲಿ ಹಾಕಿರ್ತೀನಿ. ಯಾರೆಲ್ಲ ಸಪೋರ್ಟ್ ಮಾಡಿಲ್ಲ ಒಂದು ಸಾರಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಹಾಕಿ. ಓಕೆನಾ? ಖಂಡಿತ ನೀವು ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ನಾನು ಅನ್ಕೋತಾ ಇರ್ತೀನಿ. ಕೆಟ್ಟದ್ದು ಬಯಸ್ಬೇಡಿ, ಒಳ್ಳೆಯದು ಬಯಸಿ. ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ. ವೀಡಿಯೋಸ್ ನೋಡ್ತಾ ಇದ್ರಿಗೆ ಹಾಗೆಯೇ ಇಲ್ಲಿ ಸ್ಕ್ರೀನ್ ಮೇಲೆ ಚಾನೆಲ್ ಕೊಟ್ಟಿರ್ತೀನಿ, SJ ಶಾರ್ಟ್ಸ್. ಹಾಗೆಯೇ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅವರ ಚಾನೆಲ್ ಲಿಂಕನ್ನು. ಅವರ ಚಾನಲ್ಗೆ ಯಾರೆಲ್ಲ ಹೋಗಿಲ್ಲ ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ದಯವಿಟ್ಟು ವಿಡಿಯೋಸ್ ನೋಡಿ, ವಿಡಿಯೋಸ್ ಹಾಕ್ತಾರೆ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ, ಶಾರ್ಟ್ಸ್ ವಿಡಿಯೋ ಹಾಕ್ತಾರೆ. ಇವಾಗ ಕಾಲೇಜಲ್ಲಿ ಎಕ್ಸಾಮ್ ನಡೀತಾ ಇದೆ. ಆ ಎಕ್ಸಾಮ್ ನಡುವಿನಲ್ಲೂ ನನಗೆ ಚಾನೆಲ್ ಮಾಡ್ತಾ ಇದ್ದಾರೆ, ಕ್ಲಾಸ್ ನಡುವಿನಲ್ಲಿನೂ. ಅವರಿಗೊಂದು ದಾರಿ ಬೇಕು ಅಂತ ಮಾಡ್ತಾ ಇದ್ದಾರೆ. ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ನೋಡ್ತೀರಲ್ವ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಬರುವ ಹೊಸ ಚಾನಲ್ನೊಂದಿಗೆ ನಾನು ಬರ್ತಾ ಇರ್ತೀನಿ. ಹಾಗೆಯೇ ವಿಡಿಯೋ ನೋಡಿದವರಿಗೆ, ಕಮೆಂಟ್ ಹಾಕಿದವರಿಗೆ, ಇಲ್ಲರ ತನಕ ಸಪೋರ್ಟ್ ಮಾಡಿದವರಿಗೆ ಥ್ಯಾಂಕ್ ಯು. ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.